ಹೀಗೆ ಬಾ, ನಿನ್ನೊಡನೆ ಕೆಲವು ಗೌಪ್ಯವಾದ ವಿಚಾರವನ್ನು ಮಾತನಾಡಬೇಕಿದೆ. ದೇವಾ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ನೀನು ಸೂತನಲ್ಲ, ಕ್ಷತ್ರಿಯನು. ಕುಲಹೀನರಲ್ಲಿ ಕಂಡು ಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡು ಬರುವುದಿಲ್ಲ ಕರ್ಣ. ದೇವಾ, ಆರು ಬದುಕಿ ಹರಯ್ಯ ಹರಿ ನಿನ್ನ ನಂಬಿ. ಪರಮಾತ್ಮ, ಕರ್ಣ, ಆರು ಬದುಕಿ ಹರಯ್ಯ ಹರಿ ನಿನ್ನ ನಂಬಿ. ಈಳೇಳು ಲೋಕದಲ್ಲಿ ಒಬ್ಬರನ್ನು ಕಾಣೆ, ಒಬ್ಬರನ್ನು ಕಾಣೆ. ಪರಮಾತ್ಮ, ಕರ್ಣ, ಆರು ಬದುಕಿ ಹರಯ್ಯ ಹರಿ ನಿನ್ನ ನಂಬಿ. ಏಳು ಲೋಕದಲ್ಲಿ ಒಬ್ಬರನ್ನು ಕಾಣೆ, ಒಬ್ಬರನ್ನು ಕಾಣೆ. ಆರು ಬದುಕಿ ಹರಯ್ಯ ಹರಿ ನಿನ್ನ ಏಳು ಲೋಕದಲ್ಲಿ ಒಬ್ಬರನ್ನು ಕಾಣೆ, ಒಬ್ಬರನ್ನು ಕಾಣೆ. ಪರಮಾತ್ಮ, ಕರ್ಣ, ನೆಲವ ಬೇಡಲು ಹೋಗಿ ಬಲಿಯ ಭೂಮಿಗೆ ತುಳಿದೆ. ನೆಲವ ಬೇಡಲು ಹೋಗಿ ಬಲಿಯ ಭೂಮಿಗೆ ತುಳಿದೆ. ಪಾಲನುಣಿಸಲು ಬಂದ ಪೂತನಿಯ ನೀ ಕೊಂದೆ. ಪರಮಾತ್ಮ, ಕರ್ಣ, ಪಾಲನುಣಿಸಲು ಬಂದ ಪೂತನಿಯ ನೀ ಕೊಂದೆ. ಸುಲಭದಲ್ಲಿ ನೆಲೆ ಹರಿದು ಮಾವ ಕಂಸನ ಕೊಂದೆ. ಪರಮಾತ್ಮ, ಸುಲಭದಲ್ಲಿ ನೆಲೆ ಹರಿದು ಮಾವ ಕಂಸನ ಕೊಂದೆ. ಸುಲಭದಲ್ಲಿ ನೆಲೆ ಹರಿತು ಮಾವ ಕಂಸನ ಕೊಂದೆ. ಹೀಗೆ ಹಾರು ಬದುಕಿ ಹರಯ್ಯ ಹರಿ ನಿನ್ನ ಏಳೇಳು ಲೋಕದಲ್ಲಿ ಒಬ್ಬರನ್ನು ಕಾಣೆ, ಒಬ್ಬರನ್ನು ಕಾಣೆ. ಆರು ಬದುಕಿ ಹರಯ್ಯ ಹರಿ ನಿನ್ನ ಏಳೇಳು ಲೋಕದಲ್ಲಿ ಒಬ್ಬರನ್ನು ಕಾಣೆ, ಒಬ್ಬರನ್ನು ಕಾಣೆ. ಪರಮಾತ್ಮ, ಕರ್ಣ, ನಾನು ಹೇಗಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುತ್ತಿಲ್ಲವಲ್ಲ ಪರಮಾತ್ಮ. ಕರ್ಣ, ನೀನು ಸೂತನಲ್ಲ, ಕ್ಷತ್ರಿಯನು. ಕೇಳು, ನನ್ನ ನುಡಿಯ ಸಂತೋಷ ಆಲಿಸುವೀರ ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ನನ್ನ ನುಡಿಯ ಸಂತೋಷ ಆಲಿಸುವೀರ ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ರವರ ರವಿ ಕುವರ, ವೀರವರ ರವಿ ಕುವರ. ನನ್ನ ನುಡಿಯ ಸಂತೋಷ ಆಲಿಸು
ಪರಮಾತ್ಮ. ಕರ್ಣ, ಹಾಗಾದರೆ ನನ್ನ ಜನ್ಮದ ವೃತ್ತಾಂತವನ್ನಾದರೂ ತಿಳಿಸಬಲ್ಲೆಯ ದೇವ, ತಿಳಿಸಬಲ್ಲೆಯ? ತಿಳಿಸುವುದು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ಹೌದಾ ಪರಮಾತ್ಮ? ಹೌದು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ ನಾಮಧೇಯ ದಾನ ಶೂರ. ಕರ್ಣ, ನಾಮಧೇಯ ದಾನ ಶೂರ ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನನ್ನ ನುಡಿಯ ಸಂತೋಷ ಆಲಿಸು ವೀರ ಮಾತೆ ಕುಂತಿಯ ಕುವರ. ಕುಂತಿ ಮಾತೆಯ ಕುವರ. ಪರಮಾತ್ಮ, ಕರ್ಣ, ಹಾಗಾದರೆ ಈ ಲೋಕದ ಜನರೆಲ್ಲ ನನ್ನನ್ನು ಹೀನ ಕುಲದವನೆಂತಲೂ ಸೂತ ಕುಲದವನೆಂತಲೂ ಹೀಯಾಳಿಸುತ್ತಿರೋಣ ಪರಮಾತ್ಮ. ಏಕೆ ಪರಮಾತ್ಮ, ಏಕೆ? ಸೂತನು ಅನ್ನ ತನ್ನಲ್ಲವೋ ಚಂದ್ರವಂಶದೀಶ ನೀನು. ಹೌದಾ ಪರಮಾತ್ಮ? ಸೂತನು ಅನ್ನ ತನ್ನಲ್ಲವೋ ಚಂದ್ರವಂಶದೀಶ ನೀನು. ಪಾಂಡವರೊಳು ಸೇರಿ ಸುಖದಿ ಕರ್ಣ. ಪಾಂಡವರೊಳು ಸೇರಿ ಸುಖದಿ ಬಾಳುವೆ ಬಾರ ನೀ ಸೌಖ್ಯದಿ. ಬಾಳುವೆ ಬಾರ ನೀ ಸೌಖ್ಯದಿ. ಬಾಳುವೆ ಬಾರ ನೀ ಸೌಖ್ಯದಿ. ಏನ್ ಹೇಳಿದೆ ಪರಮಾತ್ಮ? ನಾವು ಪಾಂಡವರನ್ನ ಕೂಡಿ ಸೇರಿ ಬರುವುದೇ ಬೇಡ ಪರಮಾತ್ಮ, ಬೇಡ. ಕರ್ಣ, ನನ್ನ ನುಡಿಯ ಸಂತೋಷ ಆಲಿಸು ವೀರ ಮಾತೆ ಕುಂತಿಯ ಕುವರ. ಕುಂತಿ ಮಾತೆಯ ಕುವರ. ವೀರವರ ರವಿಕುವರ. ವೀರವರ ರವಿಕುವರ. ನುಡಿಯ ಆಲಿಸು ವೀರ ಮಾತೆ ಕುಂತಿಯ ಕುವರ. ಕುಂತಿ ಮಾತೆಯ ಕುವರ. ಪರಮಾತ್ಮ, ಕರ್ಣ, ತಾವು ಹೇಳುತ್ತಿರುವುದೆಲ್ಲವೂ ಆಶ್ಚರ್ಯವಾಗಿರುವುದಲ್ಲ. ಓಹೋ, ಮರೆತಿದ್ದೆನು. ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರ ತಲೆಯನ್ನು ಕಾಯುವುದಕ್ಕೋಸ್ಕರ ನನ್ನನ್ನು ಈ ರೀತಿ ವಂಚಿಸುತ್ತಿರೋ ಪರಮಾತ್ಮ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಚಂದ್ರವಂಶವೇ ನಿನ್ನ ವಂಶ. ಕುಂತಿ ದೇವಿಯು ನಿನ್ನ ಎತ್ತ ತಾಯಿ. ಮಹಾಪರಾಕ್ರಮಿಗಳಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ದೇವಾ, ದೇವಾ, ಶೋಧನೆ ಏನಿದು ವಿಧಿಶಾಪ. ಪಾಪಿಯಾದೆ ಪರಿತಾಪ ಕೀಡ. ದೇವಾ, ಶೋಧನೆ ಏನಿದು ವಿಧಿಶಾಪ. ಪರಮಾತ್ಮ, ಕರ್ಣ, ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ, ಕರ್ಣ, ಬಹುದಿನ ನೊಂದೆ ಬಂಧುಗಳಾರೆಂದು ಹಿಂದುವದನ ಅಪ ನಿಂದನೆಯಲ್ಲಿ ಬೆಂದೆ. ಪರಮಾತ್ಮ, ಕರ್ಣ, ಇಂದು
ಬಂದ ವಿಮೋಚನ ಮಾರ್ಗವನರಿಯದೆ ಪರಮಾತ್ಮ ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆ ಪರಮಾತ್ಮ ಜನ್ಮ ರಹಸ್ಯದ ಆಂತರ್ಯವರಿಯದೆ ಪರಮಾತ್ಮ ಜನ್ಮ ರಹಸ್ಯದ ಆಂತರ್ಯವರಿಯದೆ ಜನ್ಮದಾತೆಯ ನಿರ್ದಯವರಿತು ಕೃಷ್ಣ 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 ಜನ್ಮ ರಹಸ್ಯದ ಆಂತರ್ಯವರಿಯದೆ ಜನ್ಮದಾತೆಯ ನಿರ್ದಯವರಿದು ಜೀವಿಸಲೇ ಪರಿ ಸಹಜರ ಸಮಗೂಡಿ ಪರಮಾತ್ಮ ಜೀವಿಸಲೇ ಪರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆ ಏನಿದು ವಿಧಿಶಾಪ ಪಾಪಿಯಾದೆ ಪರಿತಾಪ ಕೀಡ ದೇವಾ ಶೋಧನೆ ಏನಿದು ವಿಧಿಶಾಪ 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 ವಿಧಿ ವಿಧಿ ಪರಮಾತ್ಮ ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹವನ್ನು ಬಗೆಯುವುದೆಂತು ಪರಮಾತ್ಮ? ಬೇಡ ಪರಮಾತ್ಮ ಬೇಡ. ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನ ನನಗೆ ಈ ರೀತಿ ಉಭಯ ಸಂಕಟವನ್ನು ತಂದೊಡ್ಡ ಬೇಡ ಪರಮಾತ್ಮ, ತಂದೊಡ್ಡ ಬೇಡ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗಲೇ ದೂರ್ವಾಸರಿಂದ 5 ಮಂತ್ರಗಳನ್ನು ಪಡೆದು ಅವು ಫಲಿಸುವವೋ ಇಲ್ಲವೋ ಎಂದು ಸೂರ್ಯ ಮಂತ್ರವನ್ನು ಜಪಿಸಲು ಆಗ ತಾನು ಜನಿಸಿದ ನಿನ್ನನ್ನು ಲೋಕಪವಾದಕ್ಕೆ ಎದರಿ ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕರ್ಣ. ಶಿವ ಶಿವ. ಅನಂತರ ಸೂತರು ನಿನ್ನನ್ನು ಸಾಕಿಸಲುಹಿದರು. ಬಾ ಕರ್ಣ ಬಾ, ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಬರುವಂತೆ ಬಾ ಕರ್ಣ. ದೇವ, ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೀನ ಕುಲದವನೆಂತಲೂ ಸೂತ ಕುಲದವನೆಂತಲೂ ಹೀಯಾಳಿಸುತ್ತಿರುವಲ್ಲ ಪರಮಾತ್ಮ. ಅವರಿಗೆ ನಾನು ಇಂಥವನೇ ಎಂಬ ವಿಚಾರವು ಅವನಿಗೆ ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ, ನಿನ್ನ ವಿಚಾರವು ಯಾರಿಗೂ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿ ನಿನ್ನನ್ನು ಕಂಡಾಗಲಿಲ್ಲ ದೇವಾ. ಈತನಾರು? ಈತನನ್ನು ನೋಡಿದ ನನಗೆ ಮರುಕ ಉಂಟಾಗುವುದಲ್ಲವೆಂದು ಕೇಳುತ್ತಲೇ ಇದ್ದಳು. ಈಗ ತಾನೇ ಆಕೆಗೆ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದಿರುವನು. ನಿನ್ನ ತಾಯಿಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರಳು. ಕರ್ಣ, ತಾಯಿಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು ಕರ್ಣ. ನಾನಿನ್ನು ಹೋಗಿ ಬರುವೆನು. ಹೋಗಿ ಬಾ ದೇವಾ, ಹೋಗಿ ಬಾ. ಇದೋ ನಿನಗೆ ಅನಂತ ಅನಂತ ನಮಸ್ಕಾರಗಳು. ಪರಮಾತ್ಮನು ಎಂದಿಗೂ ಅಸತ್ಯ ಮಾತುಗಳನ್ನು ಆಡತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ಆತನು ನನ್ನ ಸಹೋದರನೇ. 1000 ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ಆತನು ನನ್ನ ಸಹೋದರನೇ. ಅಯ್ಯೋ ದುರ್ವಿಧಿಯೇ, ಇನ್ನು
ಮಹಾಮೇಧಾವಿಗಳಾದ ನಕುಲ ಸಹದೇವರು ಅವರೂ ನನ್ನ ಸಹೋದರರೇ. ದಶ ದಿಕ್ಕುಗಳಲ್ಲಿಯೂ ಗಾಂಡೀವಿ, ಕಿರೀಟಿ, ಧನಂಜಯ, ಪಾರ್ಥ ಎಂದು ದಶನಾಮಾಂಕಿತಗೊಂಡ ಆ ಅರ್ಜುನ ಆತನೂ ನನ್ನ ಸಹೋದರನೇ. ಮುಂಬರುವ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲೋ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ, ಹೇಗೆ ಸಹಿಸಲಿ? ಅಯ್ಯೋ ದುರ್ವಿಧಿಯೇ, ನಾನೇ ನನ್ನ ಕೈಯಾರೆ ನನ್ನ ತಮ್ಮಂದಿರನ್ನು ಕೊಲ್ಲಲೇ? ಕೊಲ್ಲಲೇ ಪಾಂಡು ಕುಮಾರರಂ ನಾಂ ಕೊಲ್ಲಲೇ? ದುರದೋಳ್ ತಮ್ಮಂದಿರಂ ನಾಂ ಕೊಲ್ಲುವುದೇ? ಕೊಲ್ಲದೆ ನಾಂ ಬಿಟ್ಟೊಡೆ ಕೌರವೇಂದ್ರನು ಈ ದರೆಯೋಳ್ ಸುಖ ಸಂಪತ್ತಿ ನಿನ್ ಬಾಳ್ವೆನೆ. ಛಲದಿಂ ಪಾರ್ಥನ ರುಂಡವಂತರಿದು, ಅಯ್ಯೋ ಪಾರ್ಥ, ಛಲದಿಂ ಪಾರ್ಥನ ರುಂಡವಂತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾದೊಡೆ. ಪಾರ್ಥನ ಘೋರ ಶರಕೆನ ತುತ್ತಾಗಲೇ ನಾಂ ಸಾಯಲೇ ಉಳಿಯಲೇ? ಐವರ ಕಾಂತಿ ಎನಿಸಿದೆ ಚಿಂತೆ, ಐವರ ಕಾಂತಿ ಎನಿಸಿದೆ ಚಿಂತೆ, ತಡೆದ ಪರಿಭವ ಸವಿಸಿದೆ ಜೀವ, ತಡೆದ ಪರಿಭವ ಸವಿಸಿದೆ ಜೀವ, ಸರ್ವೇಶ ಕೊಡು ಚಿರ ವಿಭವ, ಸರ್ವೇಶ ಕೊಡು ಚಿರ ವಿಭವ, ತುಳಿಸುವುದನ ಮರತ ನಿಜ ಕಲುಷಿತ ಮನದ ರಾಹುಲ ಭಾವ, ತುಳಿಸುವುದನ ಮರತ ತುಳಿಸುವುದನ ಮರತ ತುಳಿಸುವುದನ ರಥ. ಕೃಷ್ಣ ದೀನದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮರಿಂದ ಪರಿತ್ಯಜಿಸಲ್ಪಟ್ಟೆನೆ. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದೂತದಲ್ಲಿ ಪಡುವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮ ದುಶ್ಯಾಸನಿಂದ ಅಪಮಾನಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥಿ ಭಿಕ್ಷಕೆಯಂತೆ ಕಾಡಿಂದ ಕಾಡಿಗೆ ಹರಿದದ್ದು ಆಯಿತು. ಇನ್ನು ಕೆಲವು ದಿನಗಳಾಗದರೂ ಸುಖವಾಗಿರುನೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ದೇವ, ಇನ್ನು ಈ ದ್ರೌಪದಿ ಅಣಿಯಲ್ಲಿ ಇನ್ನು ಏನೇನು ಬರೆದಿರುವೆ ತಂದೆ, ಇನ್ನು ಏನೇನು ಬರೆದಿರುವೆ? ವರ ಪತ್ನಿಯಾಗಿ ಮರುಕ
ಪಾಂಡು ಪುತ್ರರ ಪತ್ನಿಯಾಗಿ ನೀನು ಪಾಂಡು ಪುತ್ರರ ಪತ್ನಿಯಾಗಿ ನೀನು ಚಂಡಾಚಿಂತೆಯಿಂದ ಕೋಪವೇಕೆ ಮೌನವೇಕೆ ಕೋಮಲಾಗಿಯೇ ಶಾಂತೆ ಶಾಂತೆ ವರಧೀರರಾಗಿ ವರ ಪತ್ನಿಯಾಗಿ ಮರುಕ ದ್ರೌಪದ ಪ್ರಿಯತಮೆ ಏಕೆ ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಪ್ರಭು. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 6 ಕಾರಣಗಳಿರುವು. ನೀವು ಪುರುಷರ ಸ್ವಾಮಿ, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನು ಆಡಿದರೆ, ಅಪಮಾನವನ್ನು ಮಾಡಿದರೆ ಅವರಿಗೆ ತಕ್ಕ ಪ್ರತಿಕಾರ ನೀಡುವಿರಿ. ಆದರೆ ಸ್ತ್ರೀಯರ ವಿಚಾರ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮಗೌರವವನ್ನು ಉಳಿಸಿಕೊಳ್ಳಲು ಅವರಿಗೆ ಅನ್ನರಾಶಿಯೂ ಬೇಕು. ದೇವ, ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನ ಏಕೆ ಸೃಷ್ಟಿಸಿದೆ ತಂದೆ, ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲೆ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ 6 ಸುಮನಿಗಳ ಆಜ್ಞೆ. ಕೈ ಹಿಡಿದ ಪತ್ನಿಯನ್ನು ದ್ಯೋತದಿರಿಪಣವಾಗಿಟ್ಟು ಸೋಲುವಂತೆ ನಿಮ್ಮ ಋಷಿಗಳ ಆಜ್ಞೆ ಮಾಡಿದ್ರಲ್ಲವೇ? ಅಯ್ಯೋ, ಪತಿಗಳು ಪತಿಗಳು ಪತಿಗಳು, ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನ. ಚತುರೆ ಮರುಬಹುದು ಪರಿಯ ಚತುರೆ, ಚತುರೆ ಮರುಬಹುದು ಪರಿಯ ಚತುರೆ, ಚತುರೆ ಮರುಬಹುದು ಪರಿಯ ಚತುರೆ. ರಾಜನ ಸಮವಿದೇತಕ್ಕೆ ಭಾರಿಯ ಪಾಪದು ಬರುವುದೇಕೆ? ಸಮವಿದೇತಕ್ಕೆ ಭಾರಿಯ ಪಾಪದು ಬರುವುದೇ ಅಣ್ಣನ ಒಂದು ದಿನದ ಅಪರಾಧದಿಂದಾಗಿ ನಿನ್ನನ್ನು ಸಾಯುವವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನೆಷ್ಟೋ ಬಾರಿ ನಿನ್ನನ್ನು ಕೇಳಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು, ಮರೆತು ಬಿಡುವುದನ್ನು. ಅದಿರಲಿ, ನೀನೇಕೆ ಈ ದಿನ ಹೀಗಾಗಿರುವೆ? ಅದನ್ನು ನಿನ್ನ ಪತಿಗಳ ನನ್ನೊಡನೆ ತಿಳಿಸಬಾರದೆ? ತಿಳಿಸುನು ನಾಥ. ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ನೀವು ಎಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕನು. ಅಣ್ಣನ ಆಜ್ಞೆ ಹೊರಿತು ಅದು ಹಿಂದಿನ ಮಾತು. ಅಲ್ಲ. ಹಾಗಾದರೆ ಕೇಳು. ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿಮ್ಮ ಪತಿಗಳು 5 ಗ್ರಾಮಗಳನ್ನು ಬೇಡುದಾಗಿ ದೂತನನ್ನು ಆ ಸ್ಥಾನಕ್ಕೆ ಕಳಿಸಿದ್ದಾರೆ. ಇನ್ನೇನು ಸಂಧಿ ಆಗುವುದು? ಹಾಗಲಾದರೂ ಈ ನಿನ್ನ ಬೆಚ್ಚದ ಮುಡಿಯನ್ನು ಮುಡಿ ಗಟ್ಟಿ ಎಷ್ಟೆಂದು ಹೇಳಿ ಅಪಹಾಸ್ಯ ಮಾಡಿ ನನ್ನನ್ನು ನೋಡಿ ನಕ್ಕಳು ಸ್ವಾಮಿ. ಏನು ಆ ಭಾನುಮತಿಯು ನಿನ್ನನ್ನು ಈ ರೀತಿಯಾಗಿ ತರುದಳೆ? ಅವಳು ದುರಂತ ನೇತಳ, ಅವಳು ದುರಂತ
ಏನು ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ, ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರೋ ರಾಯಭಾರಕ್ಕಾಗಿ ಹೋಗಿರುವವರು ಮತ್ತಿನ್ನಾರು? ನಮ್ಮಣ್ಣನಾದ ಶ್ರೀಕೃಷ್ಣನ್. ಓ ಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಬರೆಯುವುದು ಸಹಜ. ಅರ್ಜುನನು ದೋರಕ್ಕಿಂದ ಹಿಂದಿರುಗಿದಾಗಲೇ ಹೀಗಾಗಿರಬಹುದೆಂದು ತಿಳಿದಿದ್ದೆ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮರೆತಿದೆ ಎಂದು ತಿಳಿದಿದ್ದೆ. ಮುತ್ತಾಡುವೆನು ಬಾರೆ, ಈ ನನ್ನ ಪ್ರೀತಿಯ ರಾಣಿ ನೀನೆ. ಈ ನನ್ನ ಪ್ರೀತಿಯ ರಾಣಿ ಮುತ್ತಾಡುವೆನು ಬಾರೆ. ನನ್ನ ಮಡದಿಯು ನೀನೆ, ಮನ್ನ ಮಡದಿಯು ಆಡಿದ ಪಂಥವ ನಡೆಸದ ಬಿಡನೆ. ಆಡಿದ ಪಂಥವ ನಡೆಸದ ಬಿಡನೆ. ಹೊರಗುಣ ಅದವರ ಮೋಸವ ಕೈಯೆ. ಹೊರಗುಣ ಅದವರ ಮೋಸವ ಕೈಯೆ. ಮುತ್ತಾಡುವೆನು ಬಾರೆ, ಈ ಮನ ಪ್ರೀತಿಯ ರಾಣಿಯು ನೀನೆ. ಈ ಮನ ಪ್ರೀತಿಯ ರಾಣಿಯು ನೀನೆ. ಬಾರೆ, ಮುತ್ತಾಡುವೆನು ಬಾರೆ. ದೇವೆ, ದುರುಳದು ಶಾಸನ ವಡಲನು ಬಗೆದ. ದುರುಳದು ಶಾಸನ ವಡಲನು ಬಗೆದ. ಬಾವುದು ಜೋದನ ತೊಡೆಯನ್ನು ಮೊರೆದು. ದುರುಳದು ಶಾಸನ ವಡಲನು ಬಗೆದು. ಬಾವುದು ಜೋದನ ತೊಡೆಯನ್ನು ಮೊರೆದು. ಬಿಚ್ಚಿದ ಮುಡಿಯನ್ನು ಕಟ್ಟಿಸದಿರುವೆನು. ಬಿಚ್ಚಿದ ಮುಡಿಯನ್ನು ಕಟ್ಟಿಸದಿರುವೆನು. ಮುದ್ದಾಡುವೆನು ಬಾರೆ, ಈ ನನ್ನ ಪ್ರೀತಿಯ ರಾಣಿಯು ನೀನೆ. ಈ ನನ್ನ ಪ್ರೀತಿಯ ರಾಣಿಯು ನೀನೆ. ಜಾಣೆ, ನಿನ್ನ ಜಾಣೆ, ನಮ್ಮ ಜಾಣೆ, ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ, ಪ್ರಾಣಕಾಂತೆ, ಸಮಯವಿದೆ, ಶೃಂಗಾರಕ್ಕೆ ಭೀಮಾ. ಸಮಯವಿದೆ, ಶೃಂಗಾರಕ್ಕೆ ಭೀಮಾ. ದಮನಿಯ ಮನಕ್ಕಿಲ್ಲವೇ ವಿರಾಮ. ಸಮಯವಿದೆ, ಶೃಂಗಾರಕ್ಕೆ ಭೀಮಾ. ಪ್ರಾಣೇಶ್ವರಿ, ಸಮಯವಿದೆ, ಶೃಂಗಾರಕ್ಕೆ ಭೀಮಾ. ದಮನಿಯ ಮನಕ್ಕಿಲ್ಲವೇ ವಿರಾಮ. ದಮನಿಯ ಮನಕ್ಕಿಲ್ಲವೇ ವಿರಾಮ. ಸಮಯವಿದೆ. ಮನವೊಲಿಸುವ ಮಂದಹಾಸವಿಲ್ಲ.
ಪ್ರಿಯತಮೆ, ಪ್ರಾಣವಲ್ಲವ ಪ್ರಾಣವಲ್ಲವೇ? ಪ್ರಾಣಕಾಂತ ಪ್ರಾಣಕಾಂತೆ, ಚೆಲ್ಲುತ್ತ ಸೀರುವಿ ಕಾಂತೆಯ ನೀ ಚೆಲ್ಲುತ್ತ ಸೀರುವಿ ಕಾಂತೆಯ ನೀ. ಚೆಲ್ಲುತ್ತ ಸೀರುವಿ ಕಾಂತೆಯ ನೀ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ. ಸ್ವಾಮಿ, ನಿಮಗೆ ನೆನಪಿದೆ, ಹಿಂದೆ ಒಂದು ದಿನ ಈ ನನ್ನ ಬೆಚ್ಚದ ಮುಡಿಯನ್ನು ಕಂಡು ಕುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿದೆ ಮತ್ತು ಹೇಳಿದೆ ಪುನಃ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಿರುವೆ ಅಲ್ಲವೇ? ಹೇಳುವುದು ಮಾತ್ರವಲ್ಲ ಪ್ರಭು, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿ ನಾನಲ್ಲ. ಹೇಳುವುದು ಮಾತ್ರವಲ್ಲ ಪ್ರಭು, ಹೇಳಿದಂತೆ ಮಾಡಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದರೆ ಏನಾಗುವುದು? ನೀವು ಎಷ್ಟೇ ಆಗ್ಲಿ ಅಣ್ಣನ ಆಜ್ಞಾಧಾರಕನು. ಅಣ್ಣನ ನನ್ನನ್ನು ಕೆರಳಿಸಬೇಡ ಪಾಂಚಾಲೆ, ನನ್ನನ್ನು ಕೆರಳಿಸಬೇಡ. ನಾನೀಗ ಯಾರ ಆಜ್ಞಾಧಾರಕನು ಅಲ್ಲ. ಅಬ್ಬಬ್ಬಾ, ಸಂಧಿಯನ್ನು ಬಯಸುವವರು, ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾವದಲ್ಲಿ ತೊಡಗಲಿ. ನಾನಂತ ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮ ಪರಾಯಣನಾದ ಯುಧಿಷ್ಠಿರನು ದುರ್ಯೋಧನನಂತ ತಪ್ಪುಗಳನ್ನು ಕ್ಷಮಿಸಬಹುದು, ಆದರೆ ನಾನಂತೂ ಕ್ಷಮಿಸುವುದಿಲ್ಲ, ಕ್ಷಮಿಸಲಾರದು. ನೋಡುವಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ಯಾರಿಂದಲೂ ಶಕ್ತರಲ್ಲ ಅಣ್ಣ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಕೃಷ್ಣ ಪರಮಾತ್ಮನು ಹೇಳ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಪ್ರಾಣೇಶ್ವರ, ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ದುಸ್ಸಾಧ್ಯವಾಗಿದೆ. ಸಹೋದರ ಭೀಮಸೇನ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಸಹೋದರ ಬಿಡು ಕೋಪವ ಮನದೇ ಅನುಜ, ಬಿಡು ಕೋಪವ ಮನದೇ. ಸಹೋದರ ಬಿಡು ಕೋಪವ ಮನದೇ ಅನುಜ, ಬಿಡು ಕೋಪವ ಮನದೇ. ದುಡುಕಿ ಸಮರ ಬಯಸುವುದು ಚಿತವೇ, ದುಡುಕಿ ಸಮರವ ಬಯಸುವುದು ಚಿತವೇ. ಬಿಡು ಕೋಪವ ಮನದೇ ಅನುಜ, ಬಿಡು ಕೋಪವ ಮನದೇ. ಮಡದಿ ಪಾಂಚಾಲಿಯ ಬಿಡಿ ಮುಡಿ ಶಾಪವು,
ಮಡದಿ ಪಂಚಾಲಿಯ ಬಿಡಿಮುಡಿ ಶಾಪವು ಕುರು ಸಂಜಾತರ ತರಳಿಸದಿರುವುದೇ ಕುರು ಸಂಜಾತರ ತರಳಿಸದಿರುವುದೇ ತಾಳಿದವರು ಮುಂದೆ ಬಾಳಿಹರು ಎಂಬ ತಾಳಿದವರು ಮುಂದೆ ಬಾಳಿಹರು ಎಂಬ ಹಿರಿಯರ ವಾಣಿಯ ಮರೆಯುವುದು ಚಿತವೇ ಹಿರಿಯರ ವಾಣಿಯ ಮರೆಯುವುದು ಚಿತವೇ ಬಿಡುಕೋಪವ ಮನದಿ ಅನುಜ ಬಿಡುಕೋಪವ ಮನದಿ ಶಾಂತನಾಗು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿಯೂ ನನಗಿಲ್ಲ. ಪಾಂಚಾಲಿ, ಮಾನು ನಿಮನದ ವೇದನೆ ನೀಗೆ ಮಾನು ನಿಮನದ ವೇದನೆ ನೀಗೆ ಸಮಯವಿದೆ ಪಾಂಚಾಲಿ, ಅಣ್ಣನೇಕೆ ಇಷ್ಟೊಂದು ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುವುದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು. ಸಮಯಕ್ಕೆ ಸರಿಯಾಗಿಯೇ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿರುವೆನು. ಅದನ್ನು ಈಗಲೇ ಇಲ್ಲವೇ ತಿಳಿಸುವೆನು. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿರಬಹುದು. ಅರ್ಜುನನು ಅನುಭವಿಸಬಹುದು, ನಕುಲ ಸಹದೇವರ ಸುಮ್ಮನಿರಬಹುದು. ಆದರೆ ಈ ದೌರ್ಜನ್ಯವನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕನಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯ ಯಾಚನೆ ಮಾಡಲು ಪಾಂಡವರೇನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಅಗ್ರಜ, ಈ ವಿಚಾರವಿಗೆ ಅಪವಾಸ್ತವೆನಿಸಬಹುದು. ಆದರೆ ನಾಳಿನ ಯುದ್ಧದಲ್ಲಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸಿದನಲ್ಲ. ನಾನು ಮತ್ತೆ ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನೀವಿನ್ನು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾವದಲ್ಲಿ ತೊಡಗಿರಿ. ನಾನಂತೂ ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಸಹೋದರ, ಶಾಂತನಾಗು, ಕೋಪ ಮಾಡಬೇಡ ತಮ್ಮ, ಶಾಂತನಾಗು. ನಿನ್ನ ಕೋಪವನ್ನು ತಡೆಯುವ ಶಕ್ತಿಯೂ ನನಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಯನು ನನಗಿಂತಲೂ ಹಿರಿಯವನು.
ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಇದಕ್ಕೆ ನೀನು ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಅಂಬಲಿಸುತ್ತ ಕ್ಷತ್ರಿಯ ಧರ್ಮ ಏನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ನಾವು ಯುದ್ಧವು ಎಂಥ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನ ಪಡ್ತಿರುವನು ದ್ರೌಪದ. ರಾಜೇಂದ್ರ, ದೋಮ್ಯನನ್ನು ಸಂಧಿಗೆ ಕಳಿಸಿ ಅಪಮಾನ ಹೊಂದಿರಿ. ಈಗ ಕುಲ ಪುರೋಹಿತನನ್ನು ಕಳುಹಿಸಲು ಅದು ಮದುವೆ ಔತಣ ಕೂಟವಿಲ್ಲ ಎಂಬ ಕನಿಷ್ಠ ಪರಿಜ್ಞಾನವೇ ಇಲ್ಲದೆ ಹೋಯಿತು. ಆ ದುರ್ಯೋಧನಾದರೂ ನಿಮ್ಮೆಲ್ಲರಿಗೂ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಆದರೆ ನಮ್ಮಣ್ಣನಾದ ಶ್ರೀಕೃಷ್ಣನನ್ನು ಪುನಃ ಅಪಮಾನಗೊಳಿಸುತ್ತಿರುವಿರಲ್ಲ ಅನ್ನುವುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಅರ್ಜುನ ಅರ್ಜುನ ಈ ಸಂಧಿಯ ಪರಾಪರ ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪವಾಸ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ನನ್ನ ಪ್ರತಿಜ್ಞೆಯಿಂದ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ನೆಲ್ಲಿ ಪ್ರಾಣೇಶ್ವರ, ನಮ್ಮಣ್ಣನಾದ ಶ್ರೀಕೃಷ್ಣನು ನಮ್ಮನ್ನು ನೋಡಿ ಇತ್ತ ಕಡೆಗೆ ಬರುತ್ತಿರುವರು. ಆತನಿಂದ ರಾಜಸಭೆಯ ಸಮಾಚಾರವನ್ನು ತಿಳಿದುಕೊಂಡು ನಂತರ ನಿಮಗೆ ಚಿಂತೆಯಾಗಲಿ. ಧರಿಸುವೆ ಧರ್ಮ ದೀಕ್ಷೆಯ, ಹರಿಸುವೆ ಕರ್ಮ ಸಾಕ್ಷಿಯ, ಧರಿಸುವೆ ಧರ್ಮ ದೀಕ್ಷೆಯ. ಯಾಗಕ್ಕೆ ಸಿಲ್ಲುಕದ ಯೋಗ ದುರಂತರ, ಯಾಗಕ್ಕೆ ಸಿಲ್ಲುಕದ ಯೋಗ ದುರಂತರ, ಲೋಕದ ಹಿತವನ್ನು ಬಯಸುವೆನಾ, ಲೋಕದ ಹಿತವನ್ನು ಬಯಸುವೆನಾ. ಧರಿಸುವೆ ಧರ್ಮ ದೀಕ್ಷೆಯ, ಹರಿಸುವೆ ಕರ್ಮ ಸಾಕ್ಷಿಯ, ಧರಿಸುವೆ ಧರ್ಮ ದೀಕ್ಷೆಯ. ಈ ಕುರುಕ್ಷೇತ್ರದ ಸೂತ್ರಧರನು ನಾ, ಈ ಕುರುಕ್ಷೇತ್ರದ ಸೂತ್ರಧರನು ನಾ, ಅಗಣಿತ ಮಹಿಮ ನಾನೇ ಪರಮಾತ್ಮನು, ಅಗಣಿತ ಮಹಿಮನು ನಾನೇ ಪರಮಾತ್ಮನು. ಧರಿಸುವೆ ಧರ್ಮ ದೀಕ್ಷೆಯ, ಹರಿಸುವೆ ಕರ್ಮ ಸಾಕ್ಷಿಯ, ಧರಿಸುವೆ ಧರ್ಮ ದೀಕ್ಷೆಯ. ಅಣ್ಣ, ನನ್ನನ್ನು ಪರಮಾತ್ಮ ಪರಮಾತ್ಮ ಈ ಪಾಂಡುಪುತ್ರರ ಪಾಂಡುಪುತ್ರರ ಪ್ರಣಾಮಗಳನ್ನು ಪ್ರಣಾಮಗಳನ್ನು ಸ್ವೀಕರಿಸು. ಸ್ವೀಕರಿಸು. ನಿಮ್ಮಿಬ್ಬರಿಗೂ ಮಂಗಳವಾಗಲಿ. ಅಣ್ಣ, ನನ್ನನ್ನು ಆಶೀರ್ವದಿಸು. ತಂಗಿ, ಕೃಷ್ಣ, ನಿನಗೂ ಮಂಗಳವಾಗಲಿ. ಇದು ಏ ಭೀಮಸೇನನ ಅನಂತ ವಂದನೆಗಳು. ಸೇನಾ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು ಸ್ವಾಮಿ? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ತಕ್ಕ ರೀತಿಯಲ್ಲೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ರಾಜ್ಯಸಭೆಗೆ ಸ್ವಾಗತಿಸಿದರು. ಸ್ವಯಂ ಧೃತರಾಷ್ಟ್ರನು ರಾಜಸಭೆಗೆ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದನು ಧರ್ಮನಂದನ. ಹಾಗಾದರೆ ಸಂಧಿ ವಿಚಾರವೇ ನಡೀತೇ ಪರಮಾತ್ಮ? ನಡೆಯಿತು. ಪಾಂಚಾಲಿ, ಏನು ಎಲ್ಲಿರುವುದು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಿಲ್ಲಿ ಪ್ರಾಣೇಶ್ವರ, ಮೊದಲು ನನ್ನ ಅಣ್ಣನ ಮಾತುಗಳಾದ್ರೂ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರೊಳಗೆ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ನಾವಿಂದು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡವೇ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋಗಿದ್ದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಇನ್ನು ಈಗ ತಿಳಿಯಿತು ನಿನ್ನ ಅಭಿಮತವು.
ಅಜ್ಞಾತವಾಸದ ನೆಪದಿಂದ ಅರ್ಜುನನ ಬಳೆಗಳನ್ನು ತೊಟ್ಟನು. ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆಗಳನ್ನು ತೊಡಿಸಲು ಹವಣಿಸುತ್ತಿರುವೆಯಾ ಕೃಷ್ಣ? ವಾಸುದೇವ, ಏಕೆ ಏಕೆ ಈ ಪಾಂಡುಪುತ್ರನ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವಾಗಿದೆ. ಸ್ವಾಭಿಮಾನ ಶೂನ್ಯವಾದ ಚಂಡ ಭೀಮನೊಡನೆ ಇವನೆಂತ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಮುಂದೇನಾಯ್ತು ಸ್ವಾಮಿ? ನಿಮ್ಮ ಸಂದೇಶವನ್ನು ರಾಜ್ಯಸಭೆಯಲ್ಲಿ ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು 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 ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ಇನ್ನೂ ಮುಂತಾದವರು. ದುರ್ಯೋಧನ ಆ ದುರ್ಯೋಧನನು ಸಹ ಕೇಳಬೇಕೆಂಬುದು ನಿಮ್ಮ ಇಚ್ಛೆ ಆಯಿತು, ಅದನ್ನು ನೀವು ಶೋಧಿಸಿದಿರಿ. ಸಹೋದರರೇ, ನಾನಿನ್ನು ಹೊರಡುವೆನು. ನಿಮ್ಮ ಅಪೌರುಷದ ವರ್ತನೆ ಪುರಸ್ಕಾರವನ್ನು ನೀವೇ ಬುದ್ಧಿಸಿರಿ. ಅದರಲ್ಲಿ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಭೀಮಸೇನ, ಯಾಜ್ಞಸೇನೆ, ರಾಮೇಶ್ವರ, ನೀನಿನ್ನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ಒಂದಲ್ಲ ಒಂದು ದಿನ ನಿಮ್ಮ ಪ್ರತಿಜ್ಞೆಯನ್ನು ತೀರಿಸೇ ತೀರಿಸುವೆನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನನ್ನು ಕಾಡಬೇಡ. ಏ ಸಂಧ್ಯೆ ಸುದ್ದಿಯು ನನಗೊಪ್ಪವು ಭೀಮಸೇನ, ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ, ದುರ್ಯೋಧನ ಸಂದೇಶ. ಹಾಗಾದರೆ ಇದರ ಉದ್ದೇಶವು ಸಂಧಿ ಅಲ್ಲ. ಕೃಷ್ಣ, ಹೇಳು ಹೇಳು, ಆ ಸಂದೇಶ ಏನೆಂಬುದನ್ನು. ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಈ ರೀತಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ ಕೃಷ್ಣ, ನಿಂತಂತೆ ಬಿಡು. ನೀನು ಕೈಕಟ್ಟಿಕೊಂಡು ಕುಳಿತುಕೊಳ್ಳದ ಹೊರತು ನಾನು ಆ ಸಂದೇಶವನ್ನು ಹೇಳಲಾಗುವುದಿಲ್ಲ ಭೀಮಸೇನ. ಪರಿಹಾಸ್ಯವೇಕೆ ಕೃಷ್ಣ? ಪರ್ಯಾಸವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ಎಲ್ಲಿ ನಿನ್ನ ಆ ಗದೆಯನ್ನು ಸ್ವಲ್ಪ ದೂರವಿಟ್ಟು ನನ್ನ ಪಾರ್ಶ್ವದಲ್ಲಿ ಈ ರೀತಿ ಕೈಕಟ್ಟಿ ಕುಳಿತುಕೋ. ನಂತರ ನಿನಗೆ ಪ್ರಿಯವಾದ ಆ ಸಂದೇಶವನ್ನು ಹೇಳುವೆನು. ಈಗ ಆಗಲೇ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಕೋಪ ಮಾಡುವುದಿಲ್ಲವಷ್ಟೇ. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಇಲ್ಲ. ಹಾಗಾದ್ರೆ ಈಗ ನೀನು ನನ್ನ ಬಂದಿ. ಅರ್ಜುನ, ಸಮೀಪಕ್ಕೆ ಬಾ. ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ಆಗಲಿ ಪರಮಾತ್ಮ. ಬಿಡಯ್ಯ. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯಾ? ಅಣ್ಣ, ನಿಮ್ಮ ಮಾತನ್ನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ? ಇದು ಪರ್ಯಾಸವಲ್ಲ ತಂಗಿ. ಶತ್ರುಗಳ ಎಡೆಮುರಿ ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಅಂತೆಯೇ ನಿನ್ನ ಪತಿಯ ಕೈಯನ್ನು ಭದ್ರವಾಗಿ ಬಂಧಿಸಲು ಬರುವುದೇನೋ ನೋಡೋಣ. ಭೀಮಸೇನ, ಆ ವಿಚಾರವನ್ನು ಕೇಳುವ ಇಚ್ಛೆ ಇದ್ದರೆ ಪ್ರಾಣೇಶ್ವರ, ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿ, ಭೀಮಸೇನನನ್ನು ಬಂಧಿಸಿರುವ ಯಜ್ಞವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲುವನಾಯಿತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು ಏನು ಹೇಳಿದೆ ಕೃಷ್ಣ? ಈ ಅಂಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರೋ ದುರುಳ ಅವನವನಿ ಪರಿಗೈದವ. ಭೀಮಸೇನ, ದುರುಳ ಅವನವನಿ ಪರಿಗೈದವ. ಕೇಶವ ನಿನ್ನಯ ರೀತಿಯ ನರಿಯದೆ, ಕೇಶವ ನಿನ್ನಯ ರೀತಿಯ ನರಿಯದೆ. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು? ಮತ್ತಿನ್ಯಾರು?
ದುರಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದನು, ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನ ಈ ಕಾರ್ಯವೆಸಗಿದನು. ಅವರಿಗಲ್ಲದ ಇಂತಹ ಕಾರ್ಯ ಮತ್ಯಾರಿಗೆ ಸಾಧ್ಯ? ಪಾಂಚಾಲಿ, ಪ್ರಾಣೇಶ್ವರ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಭಿಮಾನವು ಶೇಖರವನ್ನು ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಆ ದುರುಳಕ್ಕೊಂದು ಕಾರಣ ಈ ರೀತಿಯಾಗಿ ಅಪಮಾನಪಡಿಸಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ, ಸಂಧಾನಕ್ಕೆ ಆತನು ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇಕೆ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇಕೆ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜವ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇಕೆ. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೂ ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜವ ನಾನು ಮಡಿದಾಗ ಎಂದ. ಕೊಡುವೆನು ರಾಜವ ನಾನು ಮಡಿದಾಗ ಎಂದ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇಗೆ. ಐದು ಮಾರು ಭೂಮಿಯನ್ನು ಕೊಡಲು ಆತನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದ ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸಂಗ್ರಾಮದಲ್ಲಿ ದೊರಕುವುದೆಂದು ವೀರಾಘೋಷವಾಗಿ ಹೇಳಿದ. ಪರಮಾತ್ಮ, ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳನ್ನೆಲ್ಲವನ್ನು ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನಿನ್ನ ತಿಳಿದಿರುವ ನಾನು ಯುದ್ಧವನ್ನು ಎಂದಿಗೂ ಅಪೇಕ್ಷೆಪಟ್ಟವನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನು. ಏಕೆ ಸುಮ್ಮನಾದಿರಿ? ನಮ್ಮ ಕೈಗಳನ್ನು ಬಿಡಿಸಿ. ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಇಲ್ಲ, ನನ್ನ ಕೈಗಳನ್ನು ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಮನೆ ಭೀಮಸೇನ? ಈಗ ಕೇಳಿಸಿ ಈ ಭೀಮಸೇನನ ಪ್ರತಿಜ್ಞೆಯನ್ನು. ಭೂಮಿಯ ತಡೆಕಳಕಾದರು, ತಡೆಗಟ್ಟಿ ಸೂರ್ಯನು ಪಶ್ಚಿಮೋದಯಿಸಿದರು. ತಡೆಗಟ್ಟಿ ವಾಯು ಚಲಿಸದೆ ನಿಂತರು. ಈ ಕಲಿ ಭೀಮನು ಬಿಡಲು ಶಪಥವಾ
ಸತ್ಯವಾಗಿದ್ದರೆ ವೀರಮಾತೆ ಕುಂತಿ ದೇವಿ ಸ್ತನಪಾನ ಮಾಡಿದ್ದೇ ಸತ್ಯವಾಗಿದ್ದರೆ ನಾಳಿನ ಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ದೌರಣ ದುಶ್ಯಾಸನ ವಕ್ತ ಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಆ ಪಾಂಚಾಲಿಯ ಮುಡಿಯನ್ನು ಕಟ್ಟಿಸುವೆ. ಅನಂತರ ಆ ದಟ್ಟದ ದುರ್ಯೋಧನ ತಲೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ ನಿನ್ನ ಪಾದವೇ ಪರಮಾತ್ಮನು ಹೇಳಿದ ಸ್ಥಾನವು ಇದೇ ಆಗಿರಬಹುದಲ್ಲವೇ? ಇಲ್ಲಿ ನನ್ನ ಜನ್ಮದ ರಹಸ್ಯವನ್ನು ತಿಳಿಯುವೆ ಎಂದು ಹೇಳಿದ್ದನು. ಹಾಗಾದರೆ ಅಂತಹ ರಹಸ್ಯವು ಏನಾಗಿರಬಹುದು? ಏ ಭಗವಾನ್ ಭಾಸ್ಕರ, ಈ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ. ಏಕೆನ್ನ ಕಾಡುವೆಯೋ ಏ ವಿಧಿ, ಸಾಕಿನ್ನು ಜೀವನವು ಕೊನೆಗಾಣಿಸದೆ, ಕೊನೆಗಾಣಿಸೆಯ ಕೊನೆಗಾಣಿಸೆಯ. ಶೋಕ ಸಾಗರದೊಳಗೆ ಏಕೆಂದು ಸಾಕಿನ್ನು ಜೀವನವು ಕಡೆಗಾಣಿಸೋ ಹರಿಯೇ. ಶೋಕ ಸಾಗರದೊಳಗೆ ಏಕೆನ್ನಲು ಸಾಕಿನ್ನು ಜೀವನವು ಕಡೆಗಾಣಿಸೋ ಹರಿಯೇ. ಶೋಕ ಸಾಗರದೊಳಗೆ ಏಕೆನ್ನಲು ಸಾಕಿನ್ನು ಜೀವನವು ಕಡೆಗಾಣಿಸೋ ಹರಿಯೇ. ಸಾಕಿನ್ನು ಜೀವನವು ಕಡೆಗಾಣಿಸೋ ಹರಿಯೇ. ಶೋಕ ಸಾಗರದೊಳಗೆ ಏಕೆನ್ನಲು ಹರಿಯು ಪೇಳಿದ ಎನ್ನ ಜನನದ ಸ್ಥಿತಿಯ ಪರಮಾತ್ಮ
ಹರಿಯು ಪೇಳಿದ ಎನ್ನ ಜನನದ ಸ್ಥಿತಿಯ ಕುಂತಿ ಮಾತೆಯು ಎನ್ನ ಜನನಿ ಎಂಬುವ ಪರಿಯ ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾತರಿಸುತ್ತಿದೆ ದೇಶವನ್ನು ಬಯಸಿ ಪರಮಾತ್ಮ ಮನವು ಕಾತರಿಸುತ್ತಿದೆ ದ್ವೇಷವನ್ನು ಬಯಸಿ ಮನವು ಕಾತರಿಸುತ್ತಿದೆ ದ್ವೇಷವನ್ನು ಬಯಸಿ ಶೋಕ ಸಾಗರದೊಳಗೆ ಏಕೆಂದು ಸಾಕಿನ್ನು ಜೀವನವು ಕಡೆಗಾಣಿಸೋ ಹರಿಯೇ ಸಾಕಿನ್ನು ಜೀವನವು ಕಡೆಗಾಣಿಸೋ ಹರಿಯೇ ಶೋಕ ಸಾಗರದೊಳಗೆ ವಿಧಿ 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 ಸಪ್ತ ಸ್ವರತಾ ಮಹಾರೂಢಂ ಪ್ರಚಂಡ ಕಶ್ಯಪಾತ್ಮಜಂ ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ तं सूर्यं प्रणमाम्यहम् ಯಾರದು ನನ್ನ ಏಕಾಗ್ರತೆಯನ್ನು ಭಂಗಗೊಳಿಸಲು ಬಂದವರಾರು ಯಾರಾಗಿರಬಹುದು ಯಾರಾಗಿರಬಹುದು
ಭಾಗ್ಯ ಅಮ್ಮ ಎತ್ತ ತಾಯಿ ಋಣವ ಸೇವೆಗೈವ ಭಾಗ್ಯ ಇತರೆ ದೇವವರಣ್ಯ ಆಹಾ ನಾನೆಂತ ಧನ್ಯ ಅಮ್ಮ ಜನನೀ ಹಳೆದಾಕೆ ನೀನೆ ನಮ್ಮ ನಿನ್ನೋಡಲ ಸುತ್ತ ನಾನೇ ನಮ್ಮ ನದಿಯೋ ಕಡಲಾಳವ ಹುಡುಕುತ್ತ ನದಿಯು ಸಡಗರದಿಂದ ಸೇರುವ ತೆರದಿ ಸಡಗರದಿಂದ ಸೇರುವ ತೆರದಿ ನಾನಿನ್ನನು ನೀ ನನ್ನನು ಸಂಧಿಸಲೋಡಾಡಿ ಬಂದೆವು ನಾನಿನ್ನನು ನೀ ನನ್ನನು ಸಂಧಿಸಲೋಡಾಡಿ ಬಂದೆವು ಎತ್ತ ತಾಯಿ ಋಣವ ಸೇವೆಗೈವ ಭಾಗ್ಯ ಎತ್ತ ತಾಯಿ ಋಣವ ಸೇವೆಗೈವ ಭಾಗ್ಯ ಇತರೆ ದೇವವರಣ್ಯ ನಾನೆಂತ ಧನ್ಯ ಅಮ್ಮ ಜನನೀ ಹಡೆದಾಕೆ ನೀನೆ ನಮ್ಮ ನಿನ್ನೊಡಲ ಸುತ ನಾನೇ ನಮ್ಮ ಅಮ್ಮ ಯಾರು ತಾಯಿ ನೀನು
ನನ್ನ ಏಕಾಗ್ರತೆಯನ್ನು ಭಂಗಡಿಸಲು ಬಂದ ಕಾರಣವಾದರೂ ಏನು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಆ ಸರ್ವ ಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನ ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಕರ್ಣ, ಈ ನಿರ್ಭಾಗ್ಯಳನ್ನ. ಅಮ್ಮ, ನೀನು ಏನು ಹೇಳುತ್ತಿರುವೆಯೋ ನನಗೆ ಒಂದೂ ತಿಳಿಯದು ತಾಯಿ. ಆದರೆ ನಿನ್ನ ಕಣ್ಣುಗಳಲ್ಲಿನ ಕರುಣಾದೃಷ್ಟಿಯು ಪ್ರಾರ್ಥ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿಮರಾಶಿಯನ್ನೇ ಕರಗಿಸಿದೆ. ಅಮ್ಮ, ಯಾರು ನೀನು? ನಮ್ಮೀರ್ವರ ಸಂಬಂಧವೇನು? ನನ್ನ ಜನ್ಮದ ರಹಸ್ಯವನ್ನು ನೀನಾದರೂ ತಿಳಿಸಬಲ್ಲೆಯ ತಾಯಿ, ತಿಳಿಸಬಲ್ಲೆಯ? ಕುಮಾರ, ಈ ನಿರ್ಭಾಗ್ಯಳನ್ನ ಕುಂತಿ ಎಂದು ಕರೆಯುವರು. ಕರ್ಣ, ಕುಂತಿ ಎಂದು ಕರೆಯುವರು. ಏನು ಹೇಳಿದೆ ತಾಯಿ? ಅರ್ಜುನನ ತಾಯಿ ಕುಂತಿಯೇ ನನ್ನ ಹಡೆದ ತಾಯಿ. ಕುಮಾರ, ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕರುಣೆಯ ತೋರಿದೆ ಕುವರನ ಪೊರೆದೆ. ಅಮ್ಮ, ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲೇನ? ಅಮ್ಮ, ಎಂದಿಗೆ ಈ ಋಣವ ತೀರಿಸಲೇನ? ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ. ಅಮ್ಮ, ಜನನಿ, ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ. ಮಗುವಮ್ಮ ನಾನಾಗ ಏನೊಂದನು ಅರಿಯೆ. ಅಮ್ಮ, ಮಗುವಮ್ಮ ನಾನಾಗ ಏನೊಂದನು ಅರಿಯೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ನಾ ಮಾಡಿದ ಅಪರಾಧ ಏನಂದು ತಾಯೇ? ನಾ ಮಾಡಿದ ಅಪರಾಧ ಏನಂದು ತಾಯೇ? ಅಕ್ಷಮ್ಯವೆನಿಸಿ ಜೀವವ ತೊರೆವೆ. ಅಮ್ಮ, ಅಕ್ಷಮ್ಯವೆನಿಸಿ ಜೀವವ ತೊರೆವೆ. ಮಗನೆಂಬ ಮಮಕಾರ ಏಕಿಲ್ಲ ತಾಯೇ? ಅಮ್ಮ, ಜನನಿ, ಅಮ್ಮ, ಅಮ್ಮ, ಮಗನೆಂಬ ಮಮಕಾರ ಏಕಿಲ್ಲ ತಾಯೇ? ಐವರ ಮಾತೆ ನಿನಗಿಹುದೇ ಕೊರತೆ. ಅಮ್ಮ, ಐವರ ಮಾತೆ ನಿನಗಿಹುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕೀರ್ತಿಶಾಲಿಯಾಗು ಕಂದ. ಎಂತಹ ಕೀರ್ತಿಯಮ್ಮ ನಿನ್ನದು!
ಹುಟ್ಟಿದ ಕೂಡಲೇ ನನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ನಿನಗೆ ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ಕುಮಾರ, ಈ ಪಾಪಿಯ ದೇಹವನ್ನು ಅಲ್ಲಿದ್ದ ಜಲಚರಗಳೂ ಕೂಡ ತಿನ್ನದೇ ಬಿಟ್ಟು ಬಿಟ್ಟುವಲ್ಲ ತಾಯಿ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮಕ್ಕಳನ್ನು ಬಹು ಮಮತೆಯಿಂದ ಸಾಕಿ ಸಲಹುತ್ತಿದ್ದವು. ಈಗಿರುವಾಗ ಮನುಷ್ಯ ಮಾತ್ರದ ನನ್ನನ್ನು ಬೀಸುಟ್ಟೆ ಏಕೆ? ಕರ್ಣಾರ್ಜುನರ ಸೋದರ ಸ್ನೇಹವನ್ನು ನಾಶ ಮಾಡಿ ಇವರೀರ್ವರ ಮಧ್ಯೆ ದ್ವೇಷದ ಕವರೆಯನ್ನೇ ಸಿಕ್ಕಿಸುತ್ತಿದೆ. ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಈ ವಿಭಿನ್ನ ವಾತಾವರಣದಲ್ಲಿ ವಿಭಿನ್ನ ಪ್ರಪಂಚಕ್ಕೆ ನನ್ನನ್ನು ಬೀಸುಟ್ಟೆ ಏಕೆ? ಅಮ್ಮ, ನೀನು ನನ್ನ ಹೆತ್ತ ತಾಯಿ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗು. ಈಗಲಾದರೂ ಮಗನೆಂಬ ಮಮಕಾರ ಬಂದಿತಲ್ಲ, ಕರುಣೆಯನ್ನು ತೋರಿದೆಯಲ್ಲ ಕುಮಾರ. ಈ ನಿನ್ನ ಉಪಕಾರದ ಬರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ ತಾಯಿ? ಕುಮಾರ, ನೀನೀಗೆಲ್ಲ ಮಾತನಾಡಬಾರದು. ನಾನೀಗಾಗಲೇ ನೊಂದು ಬೆಂದು ಹೋಗಿರನು ಕರ್ಣ. ಈ ನಿನ್ನ ತಾಯಿಯ ಹೃದಯವನ್ನು ಪರರು ಅರಿಯಲಾರರು. ಕುಮಾರ, ಅಮ್ಮ, ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಅಪರಾಧವನ್ನು ಇದುವರೆಗೂ ಯಾರ ಸಂಗಡವೂ ಹೇಳಲಾರದೆ ನನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ನಾನೆಷ್ಟು ನೋವನ್ನು ಅನುಭವಿಸಿದ ಆ ಪರಮೇಶ್ವರನಿಗೆ ಮಾತ್ರ ಗೊತ್ತು ಕರ್ಣ. ನೀನು ಜೀವಿಸಿರುವ ವಿಚಾರ ನನಗೆ ತಿಳಿದಿರಲಿಲ್ಲ. ಈಗ ತಾನೆ ಶ್ರೀಕೃಷ್ಣ ಪರಮಾತ್ಮನೆಂದು ತಿಳಿಯಿತು. ಕುಮಾರ, ಬಾಲ್ಯದಲ್ಲಿ ಹೀನ ಕುಲದವನು ಸೂತ ಕುಲದವನು ಎಂದು ಈ ಜನರ ನಿಂದನೆಗೆ ಒಳಗಾದಾಗ ಅಯ್ಯೋ, ನೀನೆಷ್ಟು ನೋವನ್ನು ಅನುಭವಿಸಿರುವೆಯೋ ಅದಕ್ಕೆಲ್ಲ ನಾನೇ ಕಾರಣಳು. ನಾನು ಪಾಪಿ ಕರ್ಣ, ನನ್ನನ್ನು ಕ್ಷಮಿಸು ಪುತ್ರ, ನನ್ನ ಕ್ಷಮಿಸು. ಅಮ್ಮ, ಪೂಜ್ಯಳಾದ ನೀನು ಬಾಲಕನಾದ ನನಗೆ ಈ ರೀತಿ ಮಾತನಾಡುವುದು ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ ತಾಯಿ? ನೀನೇಕೆ ಚಿಂತಿಸುವೆ? ಪಾಂಡವರ ಪ್ರಾಣವೇ ನನ್ನ ಪ್ರಾಣ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವಾಗ ಅವರ ಪ್ರಾಣಕ್ಕೆ ಭಯದಲ್ಲಿ ಅದು ತಾಯಿ. ಬಿಡು ತಾಯಿ ನಿನ್ನ ಚಿಂತೆಯನ್ನು. ಕುಮಾರ್, ಆದದ್ದು ಆಗಿ ಹೋಯ್ತು. ಹೀಗಲಾದರೂ ನಿನ್ನ ಸಹೋದರನ ಸೇರಿ ಸೌಖ್ಯವಾಗಿ ಬಾಳು. ಆ ವೈರಿಗಳಾದ ಕೌರವರೊಡನೆ ಸೇರಿ ಕೀಡನ್ನು ಬಯಸಬೇಡ. ಸೋಬ್ರಾತದಾನ ಮಾಡು ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು, ನಡೆಯಿಸಿಕೊಡುವೆನು. ಅಲ್ಲದೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆನು ತಾಯಿ, ಮಾಡಲಾರೆನು. ಕುಮಾರ, ಅದು ಆಗಲ್ಲ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು ಕರ್ಣ. ಅವರಲ್ಲಿರುವ ವೈರವನ್ನು ಕಳೆ, ಪಾಂಡವರನ್ನು ಉಳಿಸು ಕುಮಾರ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯವು ಸಾಧಿತವಾಗಬೇಕಾಗಿರುವಾಗ ಇಂತಹ ಕಲ್ಪನೆಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಗಿಂತಲೂ ಕಡೆಯಾಗಿರುತ್ತೇವೆ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕೂಡ ಎಲ್ಲೆಲ್ಲಿಯೂ ಕೂಡ ಶಪಿಸದಿಹರೆ, ನಮ್ಮ ತಂದೆ ತಾತಂದಿದರು ನರಕಕ್ಕೆ ಬೀಳದಿರೆ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನು ನನಗೆ ಹಿತಬೋಧನೆ ಮಾಡು ತಾಯಿ, ಹಿತಬೋಧನೆ ಮಾಡು. ನಿಶ್ಚಯ ಕುಮಾರ್, ಪಾಂಡವರು ನಿನ್ನ ಬೆನ್ನೆ ಹಿಂದೆ ಬಿದ್ದ ಸಹೋದರಲ್ಲವೇ? ಅವರ ಕ್ಷೇಮವು ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯನಾದ ನಿನ್ನ ಧರ್ಮವಲ್ಲವೇ? ಕಂದ, ನೀವಾರು ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕಂದ. ಅಮ್ಮ, ಇದುವರೆಗೂ ಆ ಸಹೋದರ ಭಾವನೆಯೇ ನನ್ನಲ್ಲಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ಯಾವ ಮಹತ್ ಕಾರ್ಯದ ಸಾಧನೆಗಾಗಿ ನಾವುಗಳು ಹುಟ್ಟಿ ಬೆಳೆದು ಪರಸ್ಪರ ಸ್ನೇಹ ಮರಗಳನ್ನು ಆಚರಿಸುತ್ತಿದ್ದವೋ ಆ ಭಗವಂತನ ಸಂಕಲ್ಪ ಸಾಧಿತವಾದಿತ್ತು. ಬಿಡು ತಾಯಿ ನಿನ್ನ ಚಿಂತೆಯನ್ನು, ಬಿಡು ತಾಯಿ. ಆ ದುರ್ಯೋಧನ ನೀನು ಆ ನನ್ನ ಪಾಂಡವರಲ್ಲಿ ದ್ವೇಷವಿಟ್ಟಿರುವಾಗ ಹೇಗೆ ತಾನೇ ಭಯಪಡದಿರಲಿ? ಹೋಗಲಿ ಬಿಡು ಕುಮಾರ. ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದಲೂ ಪರವಾಗಿಲ್ಲ. ಯುದ್ಧದಲ್ಲಿ ಪರೋನ್ಮುಖನಾಗು ಕರ್ಣ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷರ ತನಕ ಯುದ್ಧವನ್ನು ಮಾಡಿ ನಾನು ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಉಳಿದಿದ್ದು ದೈವ ಇಚ್ಛೆ. ಆತನಿಗೆ ತನ್ನಲ್ಲಿರುವ ವಿಶ್ವಾಸವನ್ನು ನೀವೇನಾದರೂ ಬಲ್ಲಿರ ತಾಯಿ? ಇಡೀ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಿದ್ದಾಗ ಮನ್ನಣೆಯಿಂದ ಸಾಕಿ ಸಲುಹಿದನಲ್ಲವೇ? ಕುಲಹೀನನಾದ ನನ್ನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನನ್ನಾಗಿ ಮಾಡಿದ್ದವನಲ್ಲವೇ? ಈ ರಾಜ್ಯದ ಸ್ತಂಭವೆಂದು ನಂಬಿ ಈ ಮಹಾಯುದ್ಧವನ್ನು ನೋಡಿರುವಾಗ ಈ ಕಲ್ಪನೆಗಳಿಂದ ಆತನನ್ನು ತೊರೆದರೆ ಪರಮಾತ್ಮನು ಮೆಚ್ಚುವನೆ? ಸರ್ವತಾಗಲಾರದು ತಾಯಿ, ನಾನು ಪರಾನ್ಮುಖನಾಗಲಾರೆ. ಹೋಗಲಿ ಬಿಡು ಕುಮಾರ, ನನ್ನದೊಂದು ಮಾತನ್ನಾತ ನಡೆಸಿಕೊಡು. ಯುದ್ಧದಲ್ಲಿ ಪಾಂಡವರು ಎದುರಿಗೆ ಸಿಕ್ಕರೆ
ಅವರನ್ನು ಕೊಲ್ಲಬೇಡಯ್ಯ, ಅವರನ್ನು ಉಳಿಸು ಕರ್ಣ. ಅಮ್ಮ, ಆಗಬಹುದು ತಾಯಿ, ಆಗಬಹುದು. ಯಾರನ್ನಾದರೂ ಉಳಿಸುವೆನು, ಆದರೆ ಆ ನನ್ನ ಪರಮವೈರಿ ಪಾರ್ಥನನ್ನು ಮಾತ್ರ ಉಳಿಸಲಾರೆನು. ಕುಮಾರ, ಹೌದಮ್ಮ, ಅರ್ಜುನನೊಡನೆ ನನ್ನ ಸ್ವಾಮಿ ನೋಡಿ ಆನಂದ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು ತಾಯಿ. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ತಲೆ ಇರೋದು. ಅರ್ಜುನನಿಂದ ನಾನೇ ಅತಗೈದರೂ ಸರಿಯೇ, ಕರ್ಣ, ಅಥವಾ ನನ್ನಿಂದಲೇ ಅರ್ಜುನನೇ ಅತಗೈದರೂ ಸರಿಯೇ. ಕುಮಾರ, ನಿನಗೆ 5 ಜನ ಮಕ್ಕಳು ಉಳಿಯುವರು ತಾಯಿ. ಬಿಡು ತಾಯಿ, ನಿನ್ನ ಚಿಂತೆಯನ್ನು ಬಿಡು ತಾಯಿ. ವತ್ಸ, ಅರ್ಜುನ ಮೇಲೆ ಏತಕ್ಕಾಗಿ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು, ನಿನಗೆ ಅಧಿಕವಾಗಿ ನಾನು ತೊಂದರೆಗೊಳಿಸಲಾರೆ. ಕರ್ಣ, ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯ ಕಂದ? ಅದೇನು ಹೇಳಮ್ಮ, ನಡೆಸಿಕೊಡುವೆನು. ಸತ್ಯವಾಗಿ ನಡೆಸಿಕೊಡುವೆಯ ಕುಮಾರ? ಜನನಿ, ಈ ಕರ್ಣನು ನಿನ್ನ ಮಾತನ್ನು ನಡೆಸಿಕೊಡಲಾರದಂತಹ ದುಷ್ಟ ಪಾಪಿ ಎಂದು ಭಾವಿಸಿದೆಯಾ? ಕೇಳು. ಜನನಿ, ನಿನ್ನ ಮಗನಿವನು ಉಸಿಯಾಡುವನೇನು. ಜನನಿ, ನಿನ್ನ ಮಗನಿವನು ಉಸಿಯಾಡುವನೇನು. ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನ್ನೇ ಆ ಭಾಸ್ಕರನು. ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನ್ನೇ ಆ ಭಾಸ್ಕರನು. ಎಂತಾದರೂ ಸರಿ, ನಡೆಯಿಸುವೆನು ನಿನ್ನ ನುಡಿಯ. ಹೌದಮ್ಮ, ಎಂತಾದರೂ ಸರಿ, ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಣೆ, ಧರ್ಮಜನಾಣೆ ಅಮ್ಮ, ಈ ನಿನ್ನ ಪಾದ ಕಮಲದಾಣೆ ಜನನಿ. ಕುಮಾರ, ಅಮ್ಮ, ಆ ಧರ್ಮಜನಾಣೆಗೂ ನಡೆಸುವೆನಮ್ಮ. ಕುಮಾರ, ಅಮ್ಮ, ಆಯುಷ್ಯದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು ಕಂದ, ಅದೇ ಎತ್ತ ಒಟ್ಟಿಗೆ ಸಂತೋಷ. ಕರ್ಣ, ನೀನು ಮಾತ್ರ, ಅದೇನು ಹೇಳಮ್ಮ, ನೀನು ಮಾತ್ರ ದೊಡ್ಡ ಬಾಣವರೇ ತೊಡದಿರು ಕುಮಾರ. ಅಮ್ಮ, ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಗಳಿರ, ಸೂರ್ಯ ಚಂದ್ರಾದಿಗಳಿರ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅರಪರಿಸಿದನು. ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ತನ್ನ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣನು ನನ್ನ ಜನ್ಮದ ವೃತ್ತಾಂತವನ್ನೆಲ್ಲ ತಿಳಿಸಿ ನನ್ನ ಧೈರ್ಯ ಎಲ್ಲವನ್ನೂ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನವನ್ನು ಪಡೆದಿರುವನು. ಆಗಲಿ ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡಲಿ.
ಪೌರುಷರ ತನಕ ಯುದ್ಧವನ್ನು ಮಾಡಿ ನಾನು ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಕುಮಾರ, ಅಮ್ಮ, ಉಳಿದಿದ್ದು ದೈವ ಇಚ್ಛೆ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಇನ್ನು ನಮಗೆ ಈ ಯುದ್ಧದಲ್ಲಿ ಜಯವಿಲ್ಲ. ನಿಮ್ಮೆಲ್ಲರ ಆಶವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ, ಇನ್ನೂ ಈ ಕರ್ಣನ ಮೇಲೆ ಸಂದೇಹವೇ? ಕುಮಾರ, ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ. ಕುಮಾರ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮಧಾದಿಗೆ ಕಾಲಿಡಲ್ವಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನಿ. ಬಿಡು ಚಿಂತೆಯ ಜನನಿ. ಸಂದೇಹವ ಬಿಡು ಅಮ್ಮ. ಅಮ್ಮ, ಕುಮಾರ, ಸಂದೇಹವ ಬಿಡು ಅಮ್ಮ. ಕರ್ಣನ ಮಾತನ್ನು ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರುತು, ತೊಡುವುದಿಲ್ಲ ನಾ ಮತ್ತೊಂದ. ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರುತು, ತೊಡುವುದಿಲ್ಲ ನಾ ಮತ್ತೊಂದ. ಭುವಿಯೇ ಇಳಿದು ಬರಲಿ, ಈ ತರೆಯೇ ಬಿರಿದು ಬಿಡಲಿ. ಅಮ್ಮ, ಇಳಿದು ಬರಲಿ, ಈ ದರೆಯ ಬಿರಿದು ಬಿಡಲಿ. ಇಟ್ಟಾಡೆ ತಪ್ಪೆ ನಮ್ಮ, ನಿನ್ನಾಡೆ ಸತ್ಯವಮ್ಮ. ಬಿಡು ಚಿಂತೆಯ ಜನನಿ. ಅಮ್ಮ, ಕುಮಾರ, ಬಿಡು ತಾಯಿ ನಿನ್ನ ಚಿಂತೆಯನ್ನು. ಆ ಧರ್ಮ ಜನಾಣೆಗೂ ನಡೆಸಿಕೊಡುವೆ. ಕುಮಾರ, ನಾನಿನ್ನು ಹೋಗಿ ಬರಲಿ ಕಂದ. ಅಮ್ಮ, ಅಮ್ಮ, ಈ ಕರ್ಣನ ಒಂದು ಮಾತನ್ನಾದರೂ ನಡೆಸಿಕೊಡುವೆಯಾ? ಹೇಳು ಕುಮಾರ, ಶ್ರೀಕೃಷ್ಣನ ಪಾದ ಸಾಕ್ಷ್ಯಕ್ಕೆ ನಡೆಸಿಕೊಡುತ್ತೇನೆ ಕಂದ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಕುಮಾರ, ಹೌದಮ್ಮ, ದೈವವಶಾತ್ ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತನಾದರೆ, ಹೌದಮ್ಮ, ನಾನೊಂದು ವೇಳೆ ಮೃತನಾದರೆ ಆ ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಉತ್ತರಾಧಿಕಾರಿಗಳನ್ನು ಮಾಡಿಸಬೇಕೆಂದು ಈಗ ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ. ಅಯ್ಯೋ, ಇಂತಹ ಸಂಕಟ ನಾಶಗಳಿಂದ ಅಮ್ಮ, ಪ್ರಥಮ ದರ್ಶನವು ಇಂದಾಯಿತು, ಅಂತಿಮ ದರ್ಶನವು ಇದೇ ಎಂದು ತೋರುತ್ತಿರುವುದು. ಕುಮಾರ, ಅಮ್ಮ, ಅಮ್ಮ, ನಿನ್ನ ಮುಖವನ್ನು ಈ ಯುಗದಿ ಕಾಣಲಹುದೆ ಇಂದು. ಅಮ್ಮ, ಅಮ್ಮ, ಕುಮಾರ, ಅಮ್ಮ, ನಿನ್ನ ಮುಖವನ್ನು ಈ ಯುಗದಿ ಕಾಣಲಹುದೆ ಇಂದು. ಬಗೆ ಬಗೆಯಲ್ಲಿ ನೊಂದು ಕಣ್ಣೀರ ಕರೆದೆ ಅಮ್ಮ.
ಬಗೆ ಬಗೆಯಲ್ಲಿ ನೊಂದು ಕಣ್ಣೀರ ಕರೆದೆ ಅಮ್ಮ. ಹೋಗಿ ಅಮ್ಮ ಅಮ್ಮ ಹೋಗಿ ಬರುವೆಯಾ ಅಮ್ಮ, ಹೋಗಿ ಬರುವೆಯಾ, ಹೋಗಿ ಬರುವೆಯಾ ಅಮ್ಮ, ಹೋಗಿ ಬರುವೆಯಾ. ಮಗನೇ ನಿನ್ನ ಮೊಗವ ನೋಡಿ ಯುಗದಿ ಕಾಣಲಹುದಿ ಕುಮಾರಮ್ಮ. ಮಗನೇ ನಿನ್ನ ಮೊಗವ ನೋಡಿ ಯುಗದಿ ಕಾಣಲಹುದಿ ಬಗೆ ಬಗೆಯೊಳು ಕಣ್ಣೀರನಾಗಲಿ ಕುಮಾರಮ್ಮ. ಬಗೆ ಬಗೆಯೊಳು ಕಣ್ಣೀರನಾಗಲಿ ಕಂದ. ಮಗನೇ ಹೋಗಿ ಬರುವೆನು ಕಂದ, ಹೋಗಿ ಬರುವೆನು. ಹೋಗಿ ಬರುವೆಯಾ ಅಮ್ಮ, ಹೋಗಿ ಬರುವೆಯಾ. ಹೋಗಿ ಬರುವೆನು ಕಂದ, ಹೋಗಿ ಬರುವೆನು. ಹೋಗಿ ಬರುವೆಯಾ ಅಮ್ಮ, ಹೋಗಿ ಬರುವೆಯಾ. ಹೋಗಿ ಬರುವೆಯಾ ಅಮ್ಮ, ಹೋಗಿ ಬರುವೆಯಾ. ಹೇ ದೈವವೇ, ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ಬದುಕಿದ್ದರೂ ಸತ್ತಂತೆಯೇ. ಹೇ ವಿಧಿ, ಹರಿತವರ್ಯಾರೋ ವಿಧಿ ನಿನ್ನ ಲೀಲೆಯ, ತಿಳಿದವರ್ಯಾರಿಗರೋ ದೇವಾ, ಬಲ್ಲವರ್ಯಾರಿಗರೋ. ಹೇ ವಿಧಿ, ಅರಿತವರ್ಯಾರೋ ವಿಧಿ ನಿನ್ನ ಲೀಲೆಯ, ತಿಳಿದವರ್ಯಾರಿಗರೋ ದೇವಾ, ಬಲ್ಲವರ್ಯಾರಿಗರೋ. ಹೇ ವಿಧಿ, ಮಾನವನ್ನಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಹೇ ವಿಧಿ, ಮಾನವನ್ನಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಭೋಗವಿದ್ದರು ಸರಿ ವಿಧಿ, ವಿಧಿ, ವಿಧಿ. ಭೋಗವಿದ್ದರು ಸರಿ, ಭಾಗ್ಯವಿದ್ದರು ಸರಿ. ಹೇ ವಿಧಿ, ಭೋಗವಿದ್ದರು ಸರಿ, ಭಾಗ್ಯವಿದ್ದರು ಸರಿ. ನೀನಾಡಿಸಿದಂತೆ ಆಡಲೇಬೇಕು. ಹೇ ವಿಧಿ, ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಹೇ ವಿಧಿ, ಆಡಿಸಿ ನಮ್ಮನು ನೀ ನೋಡಿ ನಗಬೇಕು.
ಹಿತವ